आशा कार्यकर्त्यांना योग्य वेतनासह पुढे चालू ठेवावे, तसेच निवृत्त आशा कार्यकर्त्यांना पश्चिम बंगालच्या धर्तीवर मानधन द्यावे या मागणीसाठी गेल्या 3 दिवसांपासून जिल्हाधिकारी कार्यालयासमोर धरणे आंदोलन करत असलेल्या आशा कार्यकर्त्यांनी गुरुवारी चन्नम्मा चौकात मानवी साखळी तयार करून आंदोलन केले आणि सरकारविरुद्ध संताप व्यक्त केला। शहरातील आशा कार्यकर्त्यांना 2,000 रुपयांचं मानधन वाढवावं, तसेच 2025च्या जून-जुलै महिन्यात केंद्र सरकारने वाढवलेले प्रोत्साहन मानधन राज्यात लागू करावं अशी मागणी करण्यात आली। ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲು ಕಾರಣ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಅವರು ಜನವರಿಯಲ್ಲಿ ನಾವು 7ನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ। ಅವಾಗ 10,000 ಕೊಡ್ತೀವಿ ಅಂತ ಹೇಳಿ ಇದನ್ನ ಮಾಡಿದ್ರು, ಆಶ್ವಾಸನೆ ಕೊಟ್ಟು ಹೋಗಿದ್ರು। ಅದೇ ರೀತಿ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ವಿ। ಆದ್ರೂ ಸಹಿತ 7-8 ತಿಂಗಳದಿಂದ ಆದ್ರೂ ಸಹಿತ ಅವರು ಏನೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ। ಆಮೇಲೆ ಇನ್ನೂ ಕೇಳಿದ್ರು, ನಾವು ಒಂದು 10 ಮೀಟಿಂಗ್ ಮಾಡಿದ್ವು, ಆದ್ರೂ ಸಹಿತ ಇನ್ನು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಆಶಾಗಳನ್ನು ತೆಗೆದು ಹಾಕುತ್ತೇವೆ ಅಂತ ಹೇಳಿ ಇನ್ನೊಂದು ಸುದ್ದಿಯನ್ನು ಹಬ್ಬಿಸಿದ್ದಾರೆ। ಅದಕ್ಕೆ ಈ ಕೂಡಲೇ ಆ ಎಲ್ಲಾನು ಆಶಾಗಳನ್ನು ತೆಗೆದು ಹಾಕೋದನ್ನು ಹಿಂದ್ಗಡೆ ತಗೊಂಡು ಆಶಾಗಳಿಗೆ ಕೊಡೋ 10,000 ಪ್ರೋತ್ಸಾಹವನ್ನು ಈ ಕೂಡಲೇ ನಿಗದಿ ಮಾಡಿ ಕೊಡ್ಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ। ಒಂದು ವೇಳೆ ಅವರು ಈ ಪ್ರೋತ್ಸಾಹವನ್ನು ಹೆಚ್ಚಿಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಅವರಿಗೆ ಹೇಳ್ತೇವೆ। ಗೀತಾ ಶಶಿಕಾಂತ್ ರಾವ್ ಅಂತ ಜಿಲ್ಲಾ ಕಾರ್ಯದರ್ಶಿ ಎಐಯುಟಿಯುಸಿ ಸಂಘಟನೆ ಎಐಯುಟಿಯುಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಂಯೋಜನೆಗೊಂಡಿರತಕ್ಕಂತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಇಡೀ ರಾಜ್ಯವ್ಯಾಪಿ ಕಳೆದ 3 ದಿವಸಗಳಿಂದ ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ। ಏನು ಕಳೆದ ಜನವರಿ ತಿಂಗಳಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ, ಅನಿರ್ದಿಷ್ಟ ಹೋರಾಟ, ಏಪ್ರಿಲ್ 1ನೇ ತಾರೀಕಿನಿಂದ 10,000 ರೂಪಾಯಿ ಪ್ರತಿ ತಿಂಗಳ ಗ್ಯಾರಂಟಿ ಅನ್ನುವಂತ ಮಾತನ್ನು ಕೊಟ್ಟಿದ್ರು। ಆದ್ರೆ 7 ತಿಂಗಳಾದ್ರೂ ಕೂಡ ಇನ್ನೂ ಆದೇಶ ಮಾಡಿಲ್ಲ। ಅದಕ್ಕೆ ಈ ಕೂಡಲೇ 10,000 ರೂಪಾಯಿ ಆದೇಶ ಮಾಡಬೇಕು। ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ 1,000 ರೂಪಾಯಿ ಪ್ರತಿ ಆಶಾಗಳಿಗೆ ಸಿಗೋ ತರ ಕ್ರಮ ತಗೊಳ್ಬೇಕು। ಈ ಮೂಲ ಬೇಡಿಕೆ ಇಟ್ಕೊಂಡು ನಾವು 3 ದಿವಸದಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದೀವಿ, ಒತ್ತಾಯಿಸ್ತಾ ಇದೀವಿ। ಸರ್ಕಾರ ಈ ಕೂಡಲೇ ನಮ್ ಕಡೆ ಕಂತರ್ ನೋಡ್ರಿ, ಆಶಾಗಳ ಕೂಗ್ ಕೇಳ್ರಿ, ಮಾನಗೆಟ್ಟ ಸರ್ಕಾರ ಆಗಬೇಡ್ರಿ ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಈ ಕೂಡಲೇ 10,000 ರೂಪಾಯಿ ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕಂತ ನಾವು ಎಐಯುಟಿಯುಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ। ಲಕ್ಷ್ಮಣ್ ಜಡಗನ್ನವರ್, कर्नाटक राज्य संयुक्त आशा कार्यकर्तर संघटने बेळगावी जिल्हा घटक। यावेळी गीता रायगोळ, रूपा अंगडी, रीटा फर्नांडिस, लता जाधव यांच्यासह इतर जण उपस्थित होते। संकल्प शिंदे, KMM मराठी, बेळगाव।